ಹಾಸನ ಜಿಲ್ಲೆಯ ವೈಶಾಖೋತ್ಸವ ಸಮಾರಂಭದ ಅಂಗವಾಗಿ ಅರಕಲಗೂಡಿನ ಪರಂಪರಾ ಉತ್ಸವವನ್ನು ನಾವು 5ನೇ ತಾರೀಕು ಜನವರಿ ನಡೆಸ್ತಾ ಇದ್ದೀವಿ. ಬಯಲು ಸೀಮೆಯ ಮೈದಾನ ಪ್ರದೇಶ, ಮಲೆನಾಡಿನ ಹಸಿರ ಸೆರಗು. ಅತ್ತ ಬಯಲು ಸೀಮೆಯೂ ಅಲ್ಲ, ಇತ್ತ ಅಪ್ಪಟ ಮಲೆನಾಡೂ ಅಲ್ಲ. ಕಲ್ಲು ಮಣ್ಣಿನ ಬೆಟ್ಟಗುಡ್ಡ ಜೊತೆಗೊಂದಷ್ಟು ಹಚ್ಚ ಹಸಿರು, ವರ್ಷವಿಡೀ ಬೋರ್ಗರೆಯುವ ನದಿರಾಶಿ, ಎಂದೂ ಬತ್ತದ ಕೆರೆಕಟ್ಟೆ ಕಾಲುವೆ. ಇಲ್ಲಿ ಬೀಸುವ ತಂಗಾಳಿಯಿಂದಾಗಿ ವರ್ಷವಿಡೀ ತಂಪಾಗಿರುವ ವಾತಾವರಣ. ಇಂತಹ ಪರಿಸರಕ್ಕೆ ಮರುಳಾದ ಮಹಾಮುನಿ ನೆಲೆ ಅರಸಿ ಬಂದು ನಿಂತ ಪುಣ್ಯಧಾಮ ಅರಕಲಗೂಡು. ಸಪ್ತರ್ಷಿಗಳ ಪೈಕಿ ಓರ್ವರಾದ ಗೌತಮ ಮಹಾಮುನಿ ಲೋಕೋದ್ಧಾರಕ ಸೂರ್ಯದೇವನನ್ನು ಕುರಿತು ತಪಸ್ಸು ಮಾಡಿದ ಫಲ ಇಲ್ಲಿ ದೊರೆಯಿತು. ಸಾಕ್ಷಾತ್ ಸೂರ್ಯದೇವ ಬೆಳ್ಳಿಯ ರಥವೇರಿ ಬಂದು ವರ ನೀಡಿ ಮುಂದೆ ಸಾಗಿದ. ಸೂರ್ಯದೇವನ ವರದರ್ಶನ ಪಡೆದ ಮಹಾಮುನಿ ಮುಂದೆ ಬರೆದದ್ದು ಜಗತ್ತಿನ ಮೊಟ್ಟಮೊದಲ ಧರ್ಮ ಗ್ರಂಥ. ಇದೇ ಗ್ರಂಥ ಪುರಾಣ, ಪುಣ್ಯ ಕಾಲದ ಮೊದಲ ಕಾನೂನು ಗ್ರಂಥವೂ ಹೌದು. ಮಹಾಮುನಿಯ ತಪಸ್ಸು, ಸೂರ್ಯದೇವನ ಆಗಮನ, ಇದೆಲ್ಲದರ ಅನಂತರ ಉದಯಿಸಿದ ಊರು ಅರ್ಕಾಪುರಿ. ಗೌತಮ ಮಹಾಮುನಿಯ ತಪೋನಿರತೆಗೆ ಒಲಿದು ಸೂರ್ಯದೇವ ಓಡೋಡಿ ಬಂದ ಊರಿಗೆ ಈಗೊಂದು ಪಯಣ. ಬನ್ನಿ ಹೋಗಿ ಬರೋಣ ಅಂದಿನ ಅರ್ಕಾಪುರಿಗೆ, ಇಂದಿನ ಅರಕಲಗೂಡಿಗೆ. ಅರ್ಕಪುರಿ ಎಂಬ ಹೆಸರು ಮುಂದೆ ಜನ ಬಳಕೆಯಲ್ಲಿ ಅರಕಲಗೂಡು ಎಂದಾಯಿತು ಎಂಬುದು ಒಂದು ಪೌರಾಣಿಕ ಪ್ರತಿಪಾದನೆಯಾದರೆ, ಅರಕಲಗೂಡು ಎಂಬ ಹೆಸರು ಹೇಗೆ ಬಂತು ಎಂಬುದಕ್ಕೆ ಮತ್ತೊಂದು ಮೀಮಾಂಸೆ ಇದೆ. ಈ ಪ್ರದೇಶ ಸುತ್ತಮುತ್ತಲಿನ ಪ್ರದೇಶಗಳಿಗಿಂತ ತುಸು ಎತ್ತರದಲ್ಲಿದ್ದು ಅರೆಕಲ್ಲು ಬಂಡೆಗಳಿಂದ ತುಂಬಿದ್ದರಿಂದಾಗಿ ಅರೆಕಲ್ಲು ಗುಡ್ಡ ಎಂಬ ಹೆಸರಿನಿಂದ ಕರೆಸಿಕೊಂಡು ಮುಂದೆ ಜನಮಾನಸದಲ್ಲಿ ಅರಕಲಗೂಡು ಆಯಿತು ಎಂಬುದು ಅಭಿಪ್ರಾಯವಾಗಿದೆ. ಅರಕಲಗೂಡಿನ ಇತಿಹಾಸ: ಅರಕಲಗೂಡು, ಪುತ್ತೂರುಪಟ್ಟಣ, ಬಸವಪಟ್ಟಣ, ಮಲ್ಲಿಪಟ್ಟಣ, ಕೊಡನೂರು ಹಾಗೂ ಎಲ್ಲ ಇತಿಹಾಸ ಇರ್ತಕ್ಕಂಥ ಅರಕಲಗೂಡಿನ ಗ್ರಾಮಗಳನ್ನು ಏನು ಬರ್ತದೆ ಅನ್ನೋದ್ರ ಬಗ್ಗೆ ಜನರ ಸಾಮಾನ್ಯರಿಗೆ ತಿಳಿಸತಕ್ಕಂಥದ್ದು. ಆ ಕಾರ್ಯಕ್ರಮದಲ್ಲಿ ಅತಿ ಜಿಲ್ಲೆಯಿಂದ ತಾಲೂಕಿಂದ ಹೋದಂಥ ಮಹಾನ್ ವ್ಯಕ್ತಿಗಳು, ಸೂರ್ಯಪ್ರಕಾಶ್ ಅವರಿರ್ಬೋದು, ಡಾಕ್ಟರ್ ಸಂಪತ್ ಕುಮಾರ್ ಇರ್ಬೋದು, ಡಾಕ್ಟರ್ ರಾಮ್ ಪ್ರಸಾದ್ ಇರ್ಬೋದು, ನಮ್ಮ ಗಿರೀಶ್ ಅವರು ಇರ್ಬೋದು, ರಾಮೇಗೌಡರು ಇರ್ಬೋದು, ಕಸ್ತೂರಂಗನ್ ಇರ್ಬೋದು, ಬಸವರಾಜ್ ಅವರು ಇರ್ಬೋದು, ಹೀಗೆ ಹಲವಾರು ಗಣ್ಯರು ನಮ್ಮ ತಾಲೂಕಿನಿಂದ ರಾಷ್ಟ್ರ ಮಟ್ಟದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ ಅತಿ ಹೆಸರನ್ನ ಪಡೆದಿರ್ತಕ್ಕಂಥವ್ರನ್ನ ನಮ್ಮ ಜನತೆಗೆ ಪರಿಚಯ ಮಾಡಿ, ಇವರಿಂದ ನಮಗೆ ಮುಂದಿನ ದಿನಗಳಲ್ಲಿ ಸಾರ್ವಜನಿಕರು ಅವ್ರನ್ನ ಸ್ಪಂದಿಸಿದಾಗ ತಾಲೂಕಿನ ಬಗ್ಗೆ ಅವ್ರಿಗೆ ಅಪಾರವಾದಂಥ ಒಂದು ವಿಶ್ವಾಸ ಇದ್ದು ನಮ್ಮ ಜನರ ಒಂದು ಅಪ್ಕೊಳ್ಳುವಂಥ ಒಂದು ವ್ಯವಸ್ಥೆನ ನಮ್ಮ ಆಗ್ತದೆ. ಹಾಸನ ಜಿಲ್ಲೆಯ 8 ತಾಲೂಕುಗಳ ಪೈಕಿ ಅರಕಲಗೂಡು ತಾಲೂಕು ಒಂದು. ಭೌಗೋಳಿಕವಾಗಿ ವೈವಿಧ್ಯತೆ ಹೊಂದಿರುವ ಅರಕಲಗೂಡು ತಾಲೂಕು ಅರೆಮಲೆನಾಡು ಪ್ರದೇಶ. ಪ್ರಾಕೃತಿಕವಾಗಿ, ನೈಸರ್ಗಿಕವಾಗಿ ಇದು ಸದಾ ಸಿರಿವಂತ ಪ್ರದೇಶವಾಗಿದೆ. 5 ಹೋಬಳಿ, 29 ಗ್ರಾಮ ಪಂಚಾಯಿತಿ, 296 ಹಳ್ಳಿ ಹಾಗೂ ಏಕೈಕ ಪಟ್ಟಣ ಪ್ರದೇಶ ಹೊಂದಿರುವ ಇಲ್ಲಿನ ಜನಸಂಖ್ಯೆ 2,04,585. ಈ ತಾಲೂಕಿನ ಭೌಗೋಳಿಕ ವಿಸ್ತೀರ್ಣ 672 ಚದುರ ಕಿಲೋಮೀಟರ್. ಹಿಂದುಳಿದ ತಾಲೂಕು ಎನಿಸಿದರೂ ಸಾವಿರಾರು ವರ್ಷಗಳ ಐತಿಹ್ಯವಿದೆ. ಹೊಯ್ಸಳರು, ಕೊಡವರು, ಮೈಸೂರಿನ ಅರಸರು ಹಾಗೂ ಪಾಳೆಗಾರರ ಆಡಳಿತಕ್ಕೆ ಒಳಪಟ್ಟ ಕಥೆಯನ್ನು ಇಲ್ಲಿನ ಇತಿಹಾಸದ ಪುಟಗಳು ದಾಖಲಿಸಿವೆ. 2 ಮಗ್ಗುಲಲ್ಲಿ ಹರಿಯುವ ಹೇಮಾವತಿ ಹಾಗೂ ಕಾವೇರಿ ನಾಗರಿಕತೆಯ ಕುರುಹನ್ನು ಇಲ್ಲಿ ಉಳಿಸಿವೆ. ಹಾಸನ ಜಿಲ್ಲೆಯಾದ್ಯಂತ ಪತ್ತೆಯಾಗಿರುವ 14 ಪ್ರಾಗೈತಿಹಾಸಿಕ ನೆಲೆಗಳ ಪೈಕಿ 7 ನೆಲೆಗಳು ಅರಕಲಗೂಡು ತಾಲೂಕಿನಲ್ಲಿಯೇ ಕಂಡುಬಂದಿವೆ. ಅತಿ ಹೆಚ್ಚು ಶಾಸನಗಳನ್ನು ಹೊಂದಿರುವ ಸಂತೇಮರೂರು ಗ್ರಾಮ ನಾಗರಿಕತೆಯ ಐತಿಹ್ಯಕ್ಕೆ ಇಂದಿಗೂ ಪುರಾವೆ ಒದಗಿಸುತ್ತಿದೆ. ಅಕ್ಕಲವಾಡಿಯ ಬೆಟ್ಟ, ಹುಲಿಗುಹೆ, ಕಬ್ಬಳಿಗೆರೆಯ ರಂಗನಾಥ ಸ್ವಾಮಿ ಬೆಟ್ಟ ಇವು ಕಣ್ಮುಂದಿನ ಸಾಕ್ಷ್ಯಗಳು. ಹೀಗೆ ಪುರಾತನ ನಾಗರಿಕತೆಗೆ ಅರಕಲಗೂಡು ಜೀವಂತ ಸಾಕ್ಷ್ಯವನ್ನು ಒದಗಿಸುತ್ತಿದೆ.
15ನೇ ಶತಮಾನಕ್ಕೂ ಹಿಂದೆ ಅರಕಲಗೂಡು ಹೊಯ್ಸಳರ ಆಳ್ವಿಕೆಯಲ್ಲಿತ್ತು. 16ನೇ ಶತಮಾನದ ಸುಮಾರಿಗೆ ಕೃಷ್ಣಪ್ಪ ನಾಯಕನೆಂಬ ಪಾಳೆಗಾರ ಈ ಪ್ರಾಂತ್ಯ ಆಳುತ್ತಿದ್ದ ಎಂಬುದು ಶಾಸನದಿಂದ ತಿಳಿದುಬಂದಿದೆ. 1647ರಲ್ಲಿ ಮೈಸೂರಿನ ಶ್ರೀ ಕಂಠೀರವ ನರಸರಾಜ ಒಡೆಯರ್ ಅವರ ಆಕ್ರಮಣಕ್ಕೆ ಒಳಗಾದ ಅರಕಲಗೂಡು ಆ ನಂತರ ಕೆಳದಿಯ ಶಿವಪ್ಪ ನಾಯಕನ ವಶವಾಯಿತು. ತದನಂತರ ಬ್ರಿಟಿಷರ ಅಧೀನವಾಗಿದ್ದು ಈಗ ಇತಿಹಾಸ. ಅರಕಲಗೂಡು ಪುರಸಭೆ ವ್ಯಾಪ್ತಿಗೆ ಒಳಪಟ್ಟಿದ್ದು 1924ರಲ್ಲಿ ಐಗೂರು ಕೃಷ್ಣಪ್ಪ ನಾಯಕನ ಕಾಲದಲ್ಲಿ ನಿರ್ಮಾಣಗೊಂಡ ಕೋಟೆಯ ಅವಶೇಷಗಳು ಇಲ್ಲಿ ಇಂದಿಗೂ ಲಭ್ಯ. ಕೋಟೆ ಭಾಗದಲ್ಲಿರುವ ದೊಡ್ಡಮ್ಮ ಅಥವಾ ಬಿಸಿಲು ಮಾರಮ್ಮನ ದೇವಸ್ಥಾನ ನಿರ್ಮಾಣವಾಗಿದ್ದು ಕೂಡ ಇವರ ಕಾಲದಲ್ಲಿಯೇ. ತಾಲೂಕಿನ ವಾತಾವರಣ ಕೃಷಿ ವೈವಿಧ್ಯತೆಗೆ ಅವಕಾಶ ಕಲ್ಪಿಸಿದೆ. ಭತ್ತ, ರಾಗಿ, ಜೋಳ, ಮುಸುಕಿನ ಜೋಳ, ನವಣೆ, ಹುರುಳಿ, ಅವರೆ, ತಡಣಿ ಹಾಗೂ ಹುಚ್ಚೆಳ್ಳು ತಾಲೂಕಿನ ಸಾಂಪ್ರದಾಯಿಕ ಬೆಳೆಗಳು. ಆಲೂಗೆಡ್ಡೆ, ಅಡಿಕೆ, ತೆಂಗು, ತಂಬಾಕು, ಶುಂಠಿ, ವೀಳ್ಯ ಹಾಗೂ ಪುಷ್ಪಕೃಷಿ ಇಲ್ಲಿನ ಪ್ರಮುಖ ವಾಣಿಜ್ಯ ಬೆಳೆಗಳು. ಅಡಿಕೆ ಸಂಸ್ಕರಣೆಗೆ ಅರಕಲಗೂಡು ಹೆಸರಾಗಿದ್ದು ನೆರೆಯ ಕೊಡಗು, ಚಿಕ್ಕಮಗಳೂರು, ಮೈಸೂರು, ದಕ್ಷಿಣ ಕನ್ನಡ ಮತ್ತು ಕೇರಳ ಭಾಗದ ಅಡಿಕೆಯನ್ನು ಇಲ್ಲಿ ಸಂಸ್ಕರಿಸಲಾಗುತ್ತದೆ. ಕೈಗಾರಿಕೆ, ಗಣಿಗಾರಿಕೆ, ವಾಣಿಜ್ಯ ವಹಿವಾಟುಗಳಿಂದ ದೂರ ಉಳಿದಿರುವ ತಾಲೂಕಿನ ಜನರಿಗೆ ಕೃಷಿಯೇ ಸರ್ವಸ್ವ. ಕೊಡನೂರು ಹಾಗೂ ರಾಮನಾಥಪುರ ಅರಕಲಗೂಡಿನ ನಂತರದ ಪ್ರಮುಖ ಗ್ರಾಮಗಳು. ಕೊಳಲೂರು ಎಂಬುದು ಕೊಣನೂರಿನ ಹಿಂದಿನ ಹೆಸರು. ಕೊಣನೂರು ಮೈಸೂರು ಅರಸರ ಸ್ಥಳೀಯ ರಾಜಕೀಯ ಕೇಂದ್ರವಾಗಿತ್ತು ಎಂಬುದಕ್ಕೆ ಇತಿಹಾಸದಲ್ಲಿ ಸಾಕ್ಷ್ಯಗಳಿವೆ. ಅಪಾರ ಶಾಲಾ ಕಾಲೇಜುಗಳನ್ನು ಹೊಂದಿರುವ ಕೊಣನೂರು ತಾಲೂಕಿನ ವಿದ್ಯಾಕಾಶಿ ಎಂದೆನಿಸಿಕೊಂಡಿದೆ. BM ಶೆಟ್ಟಿ ಕಾಲೇಜು ತಾಲೂಕಿನ ಮೊಟ್ಟ ಮೊದಲ ಉನ್ನತ ಶಿಕ್ಷಣ ಕೇಂದ್ರ. ಕೊಣನೂರು ಹಾಗೂ ಕಟ್ಟೇಪುರದ ನಡುವೆ ನಿರ್ಮಿಸಿರುವ ತೂಗು ಸೇತುವೆ ಇಲ್ಲಿನ ಆಕರ್ಷಣೆಗಳಲ್ಲಿ ಒಂದು. ಕಟ್ಟೇಪುರದ ಬಳಿ ಕಾವೇರಿ ನದಿಗೆ ಅಡ್ಡಲಾಗಿ ಮೈಸೂರು ಅರಸರ ಕಾಲದಲ್ಲಿ ನಿರ್ಮಿಸಲಾಗಿರುವ ಅಣೆಕಟ್ಟು ಅರಕಲಗೂಡು ಹಾಗೂ ಕೃಷ್ಣರಾಜನಗರ ತಾಲೂಕುಗಳ ಸಾವಿರಾರು ಎಕರೆ ಕೃಷಿ ಭೂಮಿಗೆ ಇಂದಿಗೂ ನೀರುಣಿಸುತ್ತಿದೆ. ಇದು ಕಾವೇರಿ ನದಿಗೆ ಅಡ್ಡಲಾಗಿ ಕಟ್ಟಿರುವ ಮೊದಲ ಕಟ್ಟೆ ಎಂಬ ಹಿರಿಮೆಗೂ ಪಾತ್ರವಾಗಿದೆ. ಕಾವೇರಿ ತಾನು ಹುಟ್ಟಿದ ದಿಕ್ಕಿಗೆ ಪುನಃ ಹರಿಯುವ ಅಪರೂಪವನ್ನು ಇಲ್ಲಿ ಕಾಣಬಹುದು. ಕಾವೇರಿ ಇಲ್ಲಿ ಸೃಷ್ಟಿಸಿರುವ ದ್ವೀಪ ನೋಡುಗರಲ್ಲಿ ಬೆರಗನ್ನುಂಟು ಮಾಡುತ್ತದೆ. ರಾಜ್ಯದ ಪುಣ್ಯಕ್ಷೇತ್ರಗಳಲ್ಲಿ ಒಂದಾಗಿರುವ ರಾಮನಾಥಪುರ ಹೋಬಳಿ ಕೇಂದ್ರ ಕಾವೇರಿ ನದಿ ದಂಡೆಯಲ್ಲಿರುವ ಈ ಕ್ಷೇತ್ರವನ್ನು ಜನ ದಕ್ಷಿಣ ಕಾಶಿ ಎಂದು ಕರೆಯುತ್ತಾರೆ. ಪುರಾಣ ಪ್ರಸಿದ್ಧವಾದ ಈ ಪುಣ್ಯಕ್ಷೇತ್ರಕ್ಕೆ ಶ್ರೀರಾಮಚಂದ್ರ ಭೇಟಿ ನೀಡಿದ ಎಂಬ ಪ್ರತೀತಿ ಇದೆ. ವಹ್ನಿ ಪುಷ್ಕರಣಿಯ ಸಮೀಪ ಉದ್ಭವಗೊಂಡಿದ್ದ ಲಿಂಗಕ್ಕೆ ಶ್ರೀರಾಮ ಅರ್ಚಿಸಿದ್ದರ ಫಲವಾಗಿ ಶ್ರೀರಾಮನಾಥೇಶ್ವರ ದೇವಾಲಯ ಎಂಬ ಹೆಸರು ಬಂದಿದೆ ಎಂದು ಹೇಳಲಾಗುತ್ತದೆ. ರಾಮನಾಥಪುರದಿಂದ 8 ಕಿಲೋಮೀಟರ್ ದೂರದಲ್ಲಿರುವ ರುದ್ರಪಟ್ನ ಸಂಗೀತ ಗ್ರಾಮವೆಂದೇ ಪ್ರಖ್ಯಾತವಾಗಿದೆ. ದೇಶದ 2 ಶಾಸ್ತ್ರೀಯ ಸಂಗೀತ ಪ್ರಕಾರಗಳಲ್ಲಿ ಒಂದಾದ ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಬೆಳವಣಿಗೆಗೆ ಈ ಗ್ರಾಮದ ಕೊಡುಗೆ ಅಪಾರ. ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಇತಿಹಾಸದಲ್ಲಿ ಅನೇಕ ಲಾಕ್ಷಣಿಕರು, ವಾಗ್ಗೇಯಕಾರರು ಮತ್ತು ಸಂಗೀತ ವಿದ್ವಾಂಸರು ರುದ್ರಪಟ್ಟಣದವರೇ ಆಗಿದ್ದಾರೆ. ತೊಟ್ಟಿ ತಮ್ಮಪ್ಪ, ವೀಣಾ ವೆಂಕಟರಮಣಯ್ಯ, ವೀಣೆ ಸುಬ್ಬರಾಯರು, ವೆಂಕಟರಾಯ, ಶತಾವಧಾನಿ ವೆಂಕಟರಮಣಯ್ಯ, ಚನ್ಕೇಶ್ವಯ್ಯ, ರಂಗಶಾಸ್ತ್ರಿ, ವೀಣೆ ಸುಬ್ಬಣ್ಣ, ವೀಣೆ ಸುಬ್ಬರಾಯರು, ವೀಣೆ ರಂಗಪ್ಪ, RV ಶ್ರೀಕಂಠಯ್ಯ, ಕಲ್ಲಿಕೋಟೆ ಶ್ಯಾಮಶಾಸ್ತ್ರಿ ಮತ್ತು ಕೃಷ್ಣಶಾಸ್ತ್ರಿ, ಡಾಕ್ಟರ್ RN ತಾರಾನಾಥ್, RN ತ್ಯಾಗರಾಜನ್, RK ನಾರಾಯಣಸ್ವಾಮಿಯವರು, ಡಾಕ್ಟರ್ RN ಶ್ರೀಲತಾ, RK ರಾಮನಾಥನ್, RK ಶ್ರೀಕಂಠನ್,
ಆರ್ ಕೇಶವಮೂರ್ತಿ, RS ಕೇಶವಮೂರ್ತಿ, RK ಪದ್ಮನಾಭ, ರತ್ನಮಾಲಾ ಪ್ರಕಾಶ್ ಇನ್ನು ಮುಂತಾದವರು ರುದ್ರಪಟ್ಟಣದವರಾಗಿದ್ದು ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕ್ಷೇತ್ರಕ್ಕೆ ಶತಮಾನಗಳಿಂದ ಸೇವೆ ಸಲ್ಲಿಸುತ್ತಾ ಬಂದಿದ್ದಾರೆ. ಅಲ್ಲದೆ ಆ ಕ್ಷೇತ್ರದಲ್ಲಿ ತಮ್ಮದೇ ಆದ ಒಂದು ವಿಶಿಷ್ಟ ಸ್ಥಾನವನ್ನು ಸ್ಥಾಪಿಸಿಕೊಂಡಿರುವುದು ಅರ್ಕಲಗೂಡು ತಾಲೂಕಿನ ಜನತೆಗೂ ಹಾಗೂ ಅಲ್ಲಿಂದ ವಲಸೆ ಬಂದು ಪಟ್ಟಣಗಳಲ್ಲಿ ನೆಲೆಸಿರುವವರೆಲ್ಲರಿಗೆ ಹೆಮ್ಮೆಯ ಸಂಗತಿಯಾಗಿದೆ. ಇತ್ತೀಚಿನ ದಿನಗಳಲ್ಲಿ ತಂಬೂರಿ ಆಕಾರದಲ್ಲಿ ನಿರ್ಮಿಸಿರುವ ನಾದವೇದ ಮಂಟಪ ಸಂಗೀತ ದೇವಾಲಯ ತಾಲೂಕಿನ ಆಕರ್ಷಣೆಗಳಲ್ಲಿ ಒಂದು. ತಮಿಳುನಾಡಿನ ತಿರುವಯ್ಯಾರ್ ನಂತರದ ಸಂಗೀತ ಗ್ರಾಮ ಎಂಬ ಹೆಗ್ಗಳಿಕೆ ರುದ್ರಪಟ್ಟಣಕ್ಕಿದೆ. ಇದೇ ಭಾಗದ ಕೇರಳಾಪುರ ಕೂಡ ಭೌಗೋಳಿಕ ರಚನೆಯಲ್ಲಿ ಕೇರಳ ರಾಜ್ಯವನ್ನು ಹೋಲುವಂತಿದ್ದು ಕೇರಳಾಪುರ ಎಂಬ ಹೆಸರನ್ನು ತನ್ನದಾಗಿಸಿಕೊಂಡಿದೆ. ಇದು ಸುಗಂಧಭರಿತ ಮೈಸೂರು ಮಲ್ಲಿಗೆಯ ತವರೂರು. ನೇಕಾರಿಕೆಯ ವೃತ್ತಿಯಿಂದ ಪಲ್ಲಟ ಹೊಂದಿದವರು ಹೊಸ ಬದುಕು ಕಂಡುಕೊಂಡಿದ್ದು ಕೇರಳಾಪುರದ ಮಿಲಿಟರಿ ಹೋಟೆಲ್ ಎಂಬ ವಿನೂತನ ಉದ್ಯಮದಿಂದ. ದೇಶಿ ಸೊಗಡಿನ ಮಾಂಸಾಹಾರ ನಾಡಿನಾದ್ಯಂತ ಜನಮೆಚ್ಚುಗೆಗೆ ಪಾತ್ರವಾಗಿದೆ. ಅನತಿ ದೂರದಲ್ಲಿಯೇ ಇರುವ ಬಸವಾಪಟ್ಟಣ ಅತಿ ಹೆಚ್ಚು ವಾಣಿಜ್ಯ ವಹಿವಾಟು ಹೊಂದಿರುವ ಸ್ಥಳ. ಇಲ್ಲಿ ಹೊಯ್ಸಳ, ವಿಜಯನಗರ ಹಾಗೂ ಮೈಸೂರು ಅರಸರು ಆಳ್ವಿಕೆ ನಡೆಸಿದ್ದಾರೆ. ಟಿಪ್ಪು ಕೊಡಗಿನ ಮೇಲೆ ಹಿಡಿತ ಸಾಧಿಸಲು ಇಲ್ಲಿ ಕೋಟೆ ನಿರ್ಮಿಸಿ ಸಮರ್ಥವಾಗಿ ಬಳಸಿದ್ದ ಎನ್ನಲಾಗಿದೆ. ಕೊಡನೂರು ಸಮೀಪದ ಅಕ್ಕಲವಾಡಿ ತನ್ನ ಒಡಲಿನಲ್ಲಿರುವ ಕಲಾವಿದರಿಂದಾಗಿಯೇ ಪ್ರಸಿದ್ಧಿ ಪಡೆದ ವಿಶಿಷ್ಟ ಗ್ರಾಮ. ಇಲ್ಲಿನ ಮನೆಯಲ್ಲಿಯೂ ಕಲಾವಿದರಿದ್ದು ಸಂಗೀತ, ನಾಟಕ, ನೃತ್ಯ, ಲಾವಣಿ, ಕವ್ವಾಲಿ ಇನ್ನೂ ಮುಂತಾದ ಕಲಾ ಪ್ರಕಾರಗಳ ಆರಾಧಕರು ಇಲ್ಲಿದ್ದಾರೆ. ಮೈಸೂರು ಅರಸರ ಸಂಸ್ಥಾನದಲ್ಲಿ ಅವಕಾಶವನ್ನು ಪಡೆದಿದ್ದ ಅನೇಕ ಆಸ್ಥಾನ ಕಲಾವಿದರು ಈ ಗ್ರಾಮದಲ್ಲಿ ಇರುವುದು ವಿಶೇಷ. ಹಂಡ್ರಂಗಿ ಗ್ರಾಮದಲ್ಲಿ ನಡೆಯುವ ಉರುಸ್ ಸೇವೆ ಇಲ್ಲಿನ ಧರ್ಮ ಸಹಿಷ್ಣುತೆಗೆ ಸಾಕ್ಷಿಯಾಗಿದೆ. ಇಲ್ಲಿರುವ ದೇವಾಲಯಕ್ಕೆ ಜಾತಿ ಧರ್ಮಗಳ ಭೇದವಿಲ್ಲದೆ ಜನ ನಡೆದುಕೊಂಡು ಬಂದು ತಮ್ಮ ಇಷ್ಟಾರ್ಥವನ್ನು ಸಿದ್ಧಿಸಿಕೊಳ್ಳುತ್ತಾರೆ. ಐತಿಹಾಸಿಕ ಸಾಂಸ್ಕೃತಿಕ ಕೊಡುಗೆಗಳಿಗಷ್ಟೇ ಅರಕಲಗೂಡು ಸೀಮಿತವಾಗಿಲ್ಲ. ಕನ್ನಡ ಸಾಹಿತ್ಯ ಕ್ಷೇತ್ರಕ್ಕೆ ಅರಕಲಗೂಡು ನೀಡಿದ ಬಹುಶ್ರೇಷ್ಠ ಕೊಡುಗೆ ಆನಕೃ. 190 ಹೊತ್ತಿಗೆಗಳ ಕೃತಿಕಾರನ ಲೇಖನಿಯಿಂದ ಹರಿದು ಬಂದ ಕಾದಂಬರಿಗಳ ಸಂಖ್ಯೆ ಬರೋಬ್ಬರಿ 112. ಇದು ಕನ್ನಡ ಸಾಹಿತಿಯೊಬ್ಬರ ದಾಖಲೆಯೇ ಸರಿ. ಸಾಹಿತ್ಯಕ್ಕಷ್ಟೇ ಸೀಮಿತರಾಗದ ಅರಕಲಗೂಡು ನರಸಿಂಗ ಕೃಷ್ಣರಾಯರು ಕನ್ನಡ ನಾಡು ನುಡಿ ಹಾಗೂ ಕನ್ನಡಿಗನ ಬದುಕು ಕಟ್ಟಿಕೊಡುವಲ್ಲಿಯೂ ಶ್ರಮಿಸಿದ್ದಾರೆ. 1960ರಲ್ಲಿ ಮಣಿಪಾಲದಲ್ಲಿ ನಡೆದ 40ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ಅರಕಲಗೂಡು ನರಸಿಂಗರಾವ್ ಕೃಷ್ಣರಾವ್ ವಹಿಸಿದ್ದು ಅರಕಲಗೂಡು ಜನತೆಗೆ ಹೆಮ್ಮೆಯ ಸಂಗತಿಯಾಗಿದೆ. ಉಜ್ವಲ ಸಾಂಸ್ಕೃತಿಕ ಪರಂಪರೆ, ಸಮೃದ್ಧ ಕೃಷಿ, ಶಿಕ್ಷಣಕ್ಕಷ್ಟೇ ಸೀಮಿತರಾಗದ ಇಲ್ಲಿನ ಪ್ರತಿಭಾವಂತರು ರಾಜ್ಯ, ದೇಶ ಹಾಗೂ ಹೊರದೇಶಗಳಲ್ಲಿಯೂ ಅರಕಲಗೂಡಿನ ಕಂಪು ಸೂಸುವಲ್ಲಿ ಯಶಸ್ವಿಯಾಗಿದ್ದಾರೆ. ದೇಶದ ಪ್ರತಿಷ್ಠಿತ ಆರೋಗ್ಯ ಸಂಸ್ಥೆ ಏಮ್ಸ್ನ ಖ್ಯಾತ ಹೃದಯ ತಜ್ಞ ಡಾಕ್ಟರ್ ಅರಕಲಗೂಡು ಸಂಪತ್ ಕುಮಾರ್, ಪ್ರಸಾರ ಭಾರತೀಯ ಅಧ್ಯಕ್ಷ ಗಾದಿಯೇರಿದ ಕನ್ನಡಿಗ ಡಾಕ್ಟರ್ ಅರಕಲಗೂಡು ಸೂರ್ಯಪ್ರಕಾಶ್, ಅಂತಾರಾಷ್ಟ್ರೀಯ ಕ್ರೀಡಾಪಟು ಪದ್ಮಶ್ರೀ HN ಗಿರೀಶ್, ಖ್ಯಾತ ಪತ್ರಕರ್ತರಾದ ಪಬ್ಲಿಕ್ ಟಿವಿಯ HR ರಂಗನಾಥ್, ನಿವೃತ್ತ IGP ಕಸ್ತೂರಿ ರಂಗನ್, ಜಗತ್ತಿನ ಅತ್ಯಂತ ಕಿರಿಯ ಮೊದಲ ವಿಮಾನ ಪೈಲಟ್ ಶ್ರೇಯಾ ದಿನಕರ್, ಗಾನಕಲಾಭೂಷಣ ವಿದ್ವಾನ್ RK ಪದ್ಮನಾಭ್, ಹಂಪೆ ಕನ್ನಡ ವಿವಿಯ ವಿಶ್ರಾಂತ ಕುಲಪತಿ ಡಾಕ್ಟರ್ HJ ಲಕ್ಕಪ್ಪಗೌಡ, ಅಮೆರಿಕದ ಚಿಕಾಗೋನಲ್ಲಿರುವ ಇಲಿನಾಯ್ಸ್ ವಿವಿಯ ಸಂವಹನ ಪ್ರಾಧ್ಯಾಪಕ ಡಾಕ್ಟರ್ ಅರಕಲಗೂಡು ರಾಮ್ ಪ್ರಸಾದ್, ರೈತ ಹೋರಾಟಗಾರ ಹಾಗೂ ಪ್ರಾಧ್ಯಾಪಕ KC ಬಸವರಾಜು, ICARನ ಪ್ರಧಾನ ವಿಜ್ಞಾನಿ ಡಾಕ್ಟರ್ MJ ಚಂದ್ರೇಗೌಡ, ಹೈಕೋರ್ಟ್ನ ನ್ಯಾಯಮೂರ್ತಿ AV ಚಂದ್ರಶೇಖರ್, ನಾಗರಿಕ ಸೇವೆಯಲ್ಲಿರುವ ಡಾಕ್ಟರ್ ರಾಮೇಗೌಡ, KM ಜಾನಕಿ, CPIMನ ಕಾಮ್ರೇಡ್ ಸೂರ್ಯನಾರಾಯಣ ರಾವ್, ಚಿತ್ರರಂಗದಲ್ಲಿರುವ ಹೊನವಳ್ಳಿ ಕೃಷ್ಣ, ಮೂಗು ಸುರೇಶ್, ಬಸವಾಪಟ್ಟಣದ ಶ್ರೀಕಂಠು, ದೀಪಿಕಾ ದಾಸ್ ಇವರೆಲ್ಲರೂ ನಮ್ಮ ಹೆಮ್ಮೆಯ ಅರಕಲಗೂಡಿಗರು. ಐತಿಹಾಸಿಕ, ಸಾಂಸ್ಕೃತಿಕ, ಕಲಾ ಶ್ರೀಮಂತಿಕೆಯ ತವರೂರಿನಲ್ಲಿ ಇದೀಗ ಅರಕಲಗೂಡು ಪರಂಪರಾ ಉತ್ಸವದ ಸಂಭ್ರಮ.
ವಿಶೇಷವಾದಂಥ ಕಾರ್ಯಕ್ರಮ. ಇದು ಪ್ರಥಮ ಬಾರಿಗೆ ತಾಲೂಕಿನ ಒಂದು ಐತಿಹಾಸಿಕ ಕಾರ್ಯಕ್ರಮ. ಇತಿಹಾಸವನ್ನು ಜನರಿಗೆ ತೋರ್ತಕ್ಕಂಥದ್ದು. ಹಾಲಿ ಇರ್ತಕ್ಕಂಥ ಎಲ್ಲ ಉನ್ನತವಾದಂಥ ಅಧಿಕಾರ ಹೊಂದಿರತಕ್ಕಂಥ ಅಧಿಕಾರಿಗಳನ್ನು ರಾಜಕೀಯವಾಗಿ ಸೇವೆ ಮಾಡೋದನ್ನು ನೆಡ್ಕೊಳ್ಳುವಂಥ ಆ ದಿನ ಆಗಿರೋದ್ರಿಂದ ತಾವೆಲ್ಲರೂ ಬಂದು ಆಶೀರ್ವಾದ ಮಾಡಿ ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಕೊಳ್ಬೇಕು. ನಮಸ್ಕಾರ.